ವಿಶೇಷವಾಗಿ ನಮ್ಮ ಒಂದು ಜನಸ್ತಿ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಎಲ್ಲ ದೇವರ ಮಕ್ಕಳಿಗೂ ಕೂಡ ಹೊಸ ಬಟ್ಟೆಯನ್ನ ಜನಸ್ನೇಹಿ ತಂಡದಿಂದ ಇವತ್ತು ತಂದಿದ್ದೀವಿ. ನಿಮ್ಮೆಲ್ಲರಿಗೂ ಭಗವಂತ ಆಯುಷು ಆರೋಗ್ಯ ಕೊಡ್ಲಿ, ಸುಖ ಶಾಂತಿ ಕೊಡ್ಲಿ. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಾಯ ಸಹಕಾರ ಪ್ರೀತಿ ಪ್ರೋತ್ಸಾಹದಿಂದ ಬರೋಬ್ಬರಿ 120 ಜನ ದೇವ್ರ ಮಕ್ಕಳು ಹೊಟ್ಟೆ ತುಂಬಾ ಟೈಮ್ ಊಟ ಮಾಡ್ತಾ ಇದ್ರೆ, ಮೈ ತುಂಬಾ ಬಟ್ಟೆ ಆಗ್ತಾ ಇದಾರೆ ಅಂದ್ರೆ ಅದು ನೀವು ಕೊಟ್ಟಂತ ಭಿಕ್ಷೆ. ನಿಮ್ಮೆಲ್ರಿಗೂ ನಾನು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿ, ಶಿವಕುಮಾರ ಸ್ವಾಮಿ ಅವರು, ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಸಿಗ್ಲಿ, ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ದಯವಿಟ್ಟು ಸಮಸ್ತ ಕರ್ನಾಟಕದ ಜನರಿಗೆ ಒಳ್ಳೇದಾಗಲಿ ಅಂತ ಜೋರಾಗಿ ಏನೇ ಕಷ್ಟಗಳಿರ್ಲಿ, ಎಂಥದ್ದೇ ನೋವಿರ್ಲಿ, ಅದೆಲ್ಲವನ್ನು ಕೂಡ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು ಒಳ್ಳೇದ್ ಮಾಡಿ ಅವ್ರ ಕುಟುಂಬಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಕಷ್ಟಗಳೆಲ್ಲ ನನ್ಗಿರ್ಲಿ, ನಮ್ಮ ಸುಖ ಎಲ್ಲ ನಿಮ್ಗಿರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜನಸ್ನೇಹಿ ಒಂದು ಕುಟುಂಬ, ನಾವೆಲ್ಲ ದೇವ್ರ ಮಕ್ಕಳು, ಜೊತೆಗೆ ನೀವೇ ನಮ್ಗೆ ಬಂಧು ಬಳಗ. ನಾವ್ ಯಾವುದೇ ಹಬ್ಬ ಆಗಿರ್ಬೋದು, ಉಣ್ಣೆ ಆಗಿರ್ಬೋದು, ಯಾರ ಮನೆಗೂ ನಾವು ಹೋಗಿ ಸೆಲೆಬ್ರೇಷನ್ ಮಾಡಿಲ್ಲ. ಈ ಆಶ್ರಮ ಶುರುವಾದಾಗಿಂದ ಪ್ರತಿದಿನನೂ ನಿಮ್ ಜೊತೆಲೇ ಇರ್ತೀವಿ, ಪ್ರತಿ ಕ್ಷಣನೂ ನಿಮ್ ಜೊತೆಲೇ ಇರ್ತೀವಿ, ಕೊನೆ ಉಸು ಹೋಗೋವರೆಗೂ ನಿಮ್ ಜೊತೆಲೇ ಇರ್ತೀವಿ. ನೀವೇ ನಮ್ಗೆಲ್ಲ, ನಮ್ಗೆ ಯಾವ ಬಂಧು ಬಳಗನೂ ಬೇಕಾಗಿಲ್ಲ, ಯಾವ ಸಂಬಂಧಿಕರ ಅವಶ್ಯಕತೆನೂ ನಮ್ಗಿಲ್ಲ. ನೀವಿದ್ರೆ ಈ ಪ್ರಪಂಚದಲ್ಲಿ, ಈ ಕರ್ನಾಟಕದಲ್ಲಿ ನಾವೇನಾದ್ರೂ ಸಾಧನೆ ಮಾಡಕ್ಕೆ ನಮ್ಮ ಕುಟುಂಬಕ್ಕೆ ಒಂದು ಅವಕಾಶ ಇದು. ಖಂಡಿತವಾಗ್ಲೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಡ್ತೀವಿ. ನಿಮ್ಗೆ ಇಷ್ಟು ನಿಮ್ಮನ್ನ ರಾಜ ರಾಣಿ ತರ ನೋಡ್ಕೊಂತೀನಿ ಅಂತ ನಾನು ಹೇಳಲ್ಲ. ನಮ್ಮ ಯೋಗ್ಯತೆ ಅನುಸಾರವಾಗಿ ಗಂಜಿನೋ ನೀರೋ ಕೊಟ್ಟು ಟೈಮ್ಗೆ ನಿಮ್ಗೆ ಕೊಡ್ತಾ ಇದ್ದಂಗೆ ನೋಡ್ಕೊಳ್ತಾ ಇದೀನಿ ಅಂತ ನಾನು ಅನ್ಕೊಂಡಿದೀನಿ. ಎಲ್ರಿಗೂ ಖುಷಿ ಇದೆಯಾ? ಎಷ್ಟು ಜನ ಖುಷಿ ಇದೆ? ಎಲ್ರಿಗೂ ಥ್ಯಾಂಕ್ ಯು. ಎಲ್ರು ಆರಾಮಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಮುಖ್ಯವಾಗಿ ಬೇಕಾಗಿರೋದೇನು ಸಂತೋಷ ಅಲ್ವಾ? ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಈ ಕರ್ನಾಟಕದಲ್ಲಿ ಸಾಕಷ್ಟು ಜನ ಏನಿದ್ರ ದಯಮಾಡಿ ಆಶ್ರಮಗಳಿಗೆ ಸಹಾಯ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮನೇಲಿ ಒಬ್ರು ಅಂತ ತಿಳ್ಕೊಳ್ಳಿ, ಅಜ್ಜ ಅಂತ ತಿಳ್ಕೊಳ್ಳಿ, ತಾತ, ಅಮ್ಮ, ಮತ್ತೆ ಅಕ್ಕ, ತಂಗಿ, ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ನಿಮ್ಮ ಸಹಕಾರ ಪ್ರೀತಿ ಆಶೀರ್ವಾದ ಇರಲಿ. ಕರ್ನಾಟಕದಲ್ಲಿ ಸಾಕಷ್ಟು ಆಶ್ರಮಗಳಿದೆ. ಅರ್ಥಪೂರ್ಣವಾದಂತಹ ಹಬ್ಬವನ್ನ ಅವ್ರ ಜೊತೆ ಆಚರಣೆ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತೆ ಶನೇಶ್ವರ. ನಮಸ್ಕಾರ.